ದುಡ್ಡಿಲ್ದವ್ರು ಬರ್ತಾರೆ. ಯಾಕಂತಂದ್ರೆ ಈ ಸಾವುಗಳು ಇವತ್ತಿನವ್ರಿಗೆ ಅವ್ರು ಯಾರ ಪೈಕಿ ಅವರು ಯಾರಿಂದ ಬಂದರೂ ಸಹಿತ ಇವತ್ತು ಗೊತ್ತಾಗ್ತಾ ಇಲ್ಲ. ಅಂದರೆ ಈ ಪ್ರಮಾಣದಲ್ಲಿ ಸಾವುಗಳು ನಡೀತಾ ಇದ್ರು ಸಹಿತ ಅದ್ರ ಬಗ್ಗೆ ಇನ್ನೂ ಇಲ್ಲ. ಹೆಸರುಗೆಡಿಸ್ತಾರೆ ನಕ್ಸಲ್ಸ್ ಅದಾರ, ಇದ್ರ ಹಿಂದೆ ಮುಸ್ಲಿಮ್ ಸೊಸೈಟಿಗಳಿದ್ದಾರೆ, ಮುಸ್ಲಿಂ ಜನ ಇದ್ದಾರೆ, ಮತ್ತೆಲ್ಲ ಮಾಡುವಂಥ ಕೆಲಸವನ್ನು ಇಲ್ಲಿವರೆಗೆ ಮಾಡೋದನ್ನು ಗಮನಿಸಿದಾಗ ಇದರ ಬದಲಾಗಿ ಸರ್ಕಾರ ಹೋಗಲಿ, ಸರ್ಕಾರದವರು ಇಲ್ಲಿವರೆಗೆ SITಗಳಿಂದ ಒಳ್ಳೆ ತನಿಖೆ ಮಾಡಿಸ್ಬೇಕಾಯ್ತು, ಪ್ರಾಮಾಣಿಕವಾಗಿ ಮಾಡಿಸಲಿಲ್ಲ. ಯಾವ ಭೀಮ ಬಂದಿದ್ದೋ ಆ ಭೀಮನ್ನ ಇವತ್ತು ಅಪರಾಧಿ, ಅವನು ಸುಳ್ಳುಗಾರ ಜೊತೆ ಕುಡ್ಕೊಂಡು ಅಲ್ಲಿಯ ಧರ್ಮಸ್ಥಳ ಹೆಸರು ಕಳಿಸ್ತಾ ಇದ್ರು ಅಂತ ಮಟ್ಟಕ್ಕೆ ತಂದು ನಿಲ್ಲಿಸಿದಾರೆ. ಒಟ್ಟಾರೆಯಾಗಿ ಇಲ್ಲಿ ಹೇಳುವಂಥದ್ದು ಇಷ್ಟು ಧರ್ಮಸ್ಥಳದ್ದು ಈಗಾಗಲೇ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೀವಿ ನಾವು. ಇದಕ್ಕೆ ಕಾರಣ ಇಷ್ಟ, ಇದು ಮುಚ್ಚಿ ಹೋಗಬಾರದು ಅಂತ. ಇವು ಯೂಟ್ಯೂಬರ್ಗಳದ್ದು, ಹೋರಾಟಗಾರದ್ದು, ಪ್ರತಿ ಹೋರಾಟದ ಪರವಾಗಿ ಇವತ್ತು ಜೀವಂತ ಆಗ್ಯದ. ಇದಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಒಂದೇ ನಮ್ಮ ಉದ್ದೇಶ. ಆದರೆ ಅಲ್ಲಿ ಬೆಳವಣಿಗೆಗಳನ್ನು ನೋಡಿದಾಗ ನ್ಯಾಯ ಸಿಗ್ತೈತಿ ಅನ್ನುವಂಥ ಪ್ರಶ್ನೆ ಇವತ್ತು ಮೂಡ್ತಾ ಇದೆ. ಯಾಕಂದ್ರೆ ಯಾವ ಸರ್ಕಾರ SIT ನೇಮಿಸ್ತೋ ಆ SIT ಸರ್ಕಾರನ ಇವತ್ತು ಆರೋಪ ಮಾಡುವಂಥವ್ರನ್ನ ಇವತ್ತು ಅಪರಾಧಿತ್ವ ಆರೋಪ ಮಾಡ್ತಾ ಇದೆ ಅಂದಾಗ ಯಾರನ್ನು ನಂಬುವುದು? ಇಂಥವ್ರಿಂದ ನ್ಯಾಯ ಸಿಗ್ತದಲ್ಲ, ಇಂಥವ್ರಿಂದ ಈ ಒಂದು ಘಟನೆಗಳಿಗೆ ಕಾರಣಕರ್ತರಾದಂಥವ್ರು, ಕೊಂದವರು, ಕೊಲೆಗಾರರು, ಅಥವಾ ಇದನ್ನು ಮಾಡಿಸುವಂಥವ್ರು ಸಿಗ್ತಾರ ಅನ್ನುವಂಥ ಪ್ರಶ್ನೆ ಈಗ ಜೋರ್ದಾರಾಗಿ ಹೇಳ್ತಾ ಇದೆ. ನೋಡೋಣ, ಪ್ರಶ್ನೆ ಅಂತ ಹೇಳ್ತಾ ಇದೆ, ಆದರೆ ಉತ್ತರ ಸಿಗ್ಬೋದು ಅನ್ನೋದು ಆಸೆ ಇನ್ನೂ ಅದ. ಹೋರಾಟಗಾರರು ನಡೆಸಿದ್ದಾರೆ, ಯಶಸ್ವಿ ಆಗಿರೋದು ಅಷ್ಟೇ ಬೇಕೆ. ಬಟ್ ಇಲ್ಲಿವರೆಗೆ ಅವ್ರನ್ನ ಮುಟ್ಟುವಲ್ಲೇ ಯಾವ ಹೋರಾಟಗಾರರು, ಯಾವ ಯೂಟ್ಯೂಬರ್ಸು ಯಶಸ್ವಿ ಆಗಿಲ್ಲ ಅನ್ನೋದು ಮಾತ್ರ ಅಷ್ಟೇ ಸತ್ಯದ. ಬಟ್ ಈ ಮುಂದೆ ಆಗೋದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ನಿಲ್ಲುತ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗರಡೆ ವಂದನೆಗಳು.